ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ನಾನು ಒಂದು ದೊಡ್ಡ ರಿವರ್ಗೆ ಹೋಗಿದ್ದೆ. ಅಲ್ಲಿ ನಾವು 3 ರೌಂಡ್ಸ್ ಬಂದ್ವಿ. ಮತ್ತು ಇಲ್ಲಿ ಸನ್ಶೈನು ಅದ್ರ ಶ್ಯಾಡೋ ವಾಟರ್ ಮೇಲೆ ಬೀಳ್ತಾಯಿತ್ತು. ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್ಸು. ಟೀಮ್ ಆಗಿ ಪಲ್ಟಿ ಮತ್ತು ಫ್ಲಿಪ್ ಮಾಡ್ತಾಯಿದ್ರು. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಮೂಮೆಂಟ್. River was very beautiful and nature was very beautiful, like sunshine. ಮತ್ತು ಇಲ್ಲಿ ವಾಕಿಂಗ್ ಪಾರ್ಕ್ ಮಾತ್ರ ಅಲ್ಲ, ಇಲ್ಲಿ ಚಿಲ್ಡ್ರನ್ಸ್ ಪ್ಲೇಯಿಂಗ್ ಪಾರ್ಕು ಇತ್ತು. ನಾನು ಸ್ವಲ್ಪ ಹೊತ್ತು ಅಲ್ಲಿ ಪ್ಲೇ ಮಾಡ್ತಾಯಿದ್ದೆ. ಇವತ್ತಂತೂ ನನಗೆ ಜಾಯ್ ಡೇ ಆಗಿತ್ತು ಅಲ್ಲಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್, ದಟ್ ಪಾರ್ಕ್ ಆ್ಯಂಡ್ ವಾಕಿಂಗ್ ಪಾರ್ಕ್ ಆ್ಯಂಡ್ ರಿವರ್. ಹಾಗೆ ಹೀಗೆ ಆಟಾಡಿ ಟೈಮು ಆಗೋಯ್ತು, ಹೊರಟ್ವಿ. ಮತ್ತು ನನಗೆ ಮೋಮೋಸ್ ತಿನ್ನಂಗೆ ಅನಿಸ್ತಾಯಿತ್ತು. ಅದಕ್ಕೆ ನಾನು ಮೋಮೋಸ್ ತಿನ್ನೋಣ ಅಂತ ಹೊರಟಿ ಬಂದ್ವಿ. ನಾನು ಸ್ವಲ್ಪ ಹೊತ್ತು ಸ್ವಿಂಗ್ ಆಡಿಕೊಂಡು ಮತ್ತು ಮೋಮೋಸ್ ರೆಡಿಯಾಗಿತ್ತು. ಮತ್ತು ಅದು ಟೇಸ್ಟ್ ಮಾಡಿದಾಗ ಇಟ್ ವಾಸ್ ವೆರಿ ನೈಸ್ ಟೇಸ್ಟ್. ನನಗಂತೂ ತುಂಬ ಇಷ್ಟ ಆಯಿತು ಈ ಮೋಮೋಸ್ ಬ್ಯಾಟಿಂಗ್ ಮಾಡಿಕೊಂಡು ಹೊರಟು ನಮ್ಮ ಮನೆ ಕಡೆ. ರೋಡಲ್ಲಿ ಬರುವಾಗ ಇದೊಂದು ದೊಡ್ಡ ಸ್ಕ್ರೀನ್ ನೋಡಿದೆ. ಮತ್ತು ಇಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಟ್ರೀಸ್ ಆ್ಯಂಡ್ ಇಲ್ಲಿ ಜಿಮ್ ಕೂಡ ಇತ್ತು ನಮ್ಮ ರೋಡಲ್ಲಿ. ಜಿಮ್, ಹೋಟೆಲ್. ನಮ್ಮಮ್ಮ ಮೆಡಿಕಲ್ನ ನೋಡಿದ್ರು. ನಮ್ಮಮ್ಮಂಗೆ ಮೆಡಿಕಲಲ್ಲಿ ಏನೋ ತಗೊಬೇಕಾಗಿತ್ತು, ಮೆಡಿಸನ್. ಅದಕ್ಕೆ ನಮ್ಮಮ್ಮ ಈ ಕಡೆ ಸೈಡಲ್ಲಿ ರೋಡಲ್ಲಿ ನಿಂತ್ಕೊಂಡಿದ್ರು. ನಾನು ಮೆಡಿಕಲ್ಗೆ ಹೋಗಿ ಏನು ಬೇಕೋ ಅದು ತಗೊಂಬಂದೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೆಸ್ ದ ಬೆಲ್ ಬಟನ್, ಬಿಕಾಸ್ ನಿಮಗೆ ನಾನು ವಿಡಿಯೋ ಹಾಕಿದಾಗ ನಿಮಗೆ ಆ ವಿಡಿಯೋ ಮೆಸೇಜ್ ಬರುತ್ತೆ. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ವೆಯ್ಟ್ ಇರಿ, ಇನ್ನು ವಿಡಿಯೋ ಮುಗ್ದಿಲ್ಲ. ಫುಲ್ ವಿಡಿಯೋ ನೋಡಿಕೊಂಡೇ ಹೋಗಿ. ನಮ್ಮ ಗಾಡಿ ಸೈಡ್ಗೆ ಹಾಕಿದ ತಕ್ಷಣ ಯಾವುದೋ ಒಂದು ಚಿಕ್ಕ ಪುಟಾಣಿ ಸೈಕಲ್ ಇತ್ತು. ಅದನ್ನ ಸೈಡ್ಗೆ ಹಾಕ್ಬಿಟ್ಟು ನಮ್ಮ ಮನೆಗೆ ಹೋಗೋಣ ಅಂತ ಬಂದೆ. ಮತ್ತು ನಮ್ಮ ಫ್ರೆಂಡಲ್ಲಿ ಕೆಳಗಡೆ ಇದ್ಲು, ಹೊಂಗೆಕಾಯಿನ ಅದನ್ನ ಅವ್ರ ಅಜ್ಜಿ ಜೊತೆ ಬಿಡಿಸ್ತಾಯಿದ್ರು. ನಾನು ಹೋಗಿ ಹೆಲ್ಪ್ ಮಾಡೋಣ ಅಂತ ಸ್ವಲ್ಪ ಹೊತ್ತು 20 ಮಿನಿಟ್ಸ್ ಅಲ್ಲಿದ್ದೆ ಮತ್ತು ಹೆಲ್ಪ್ ಮಾಡ್ತಾಯಿದ್ದೆ. ಅಜ್ಜಿ ಕೂತಿದ್ರು, ನಾನು ಕೂತಿದ್ದೆ, ನನ್ನ ಫ್ರೆಂಡು ಕೂತ್ಕೊಂಡಿದ್ಲು. ಮತ್ತು ಅವಳು ಹೇಳ್ತಾಯಿದ್ಲು, ನಿನ್ನ ಮಸ್ಕಿಟೋ ಕಚ್ಚುತ್ತೆ, ಏನೂ ಆಗೋಲ್ಲ ಹೋಗು ಅಂತ. ಇಲ್ಲ, ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಈ ಥರ ಹೆಲ್ಪ್ ಮಾಡೋದಂದರೆ ಬೇರೆಯವ್ರಿಗೆ ನನಗೆ ತುಂಬ ಇಷ್ಟ. ಮತ್ತು ನಮ್ಮಮ್ಮ ಮೇಲೆ ಬಂದಿದ್ದರು ಮನೆಗೆ. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಫ್ರೆಂಡ್ ಜೊತೆ ಬಂದೆ. ಅಮ್ಮ ಗೀಜರೆಲ್ಲ ಹಾಕಿ ನನಗೆ ಬಾತಿಗೆ ಅಂತ ರೆಡಿ ಮಾಡಿಕ್ಕಿದ್ರು. ಅಷ್ಟರಲ್ಲಿ ನಾನು ಬಂದು ಬಾತೆಲ್ಲ ಮಾಡಿಕೊಂಡು ಊಟ ತಿಂದ್ಕೊಂಡು ನೈಟ್ ಆದಮೇಲೆ ಮಲ್ಕೊಂಡೆ ಓದ್ಕೊಂಡು. ಓಕೆ ಗಾಯ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.